ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಅಂತರ್ಜಾತಿ ವಿವಾಹ ಯೋಜನೆ ಹಾಗೂ ಪರಿಶಿಷ್ಟ ಜಾತಿ ಮರು ವಿವಾಹ ಯೋಜನೆಗಳಲ್ಲಿ 2018ರಿಂದ 2026ರವರೆಗೆ ವ್ಯಾಪಕ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರ ಹೋರಾಟ ನಡೆಸುತ್ತಿದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಒಬ್ಬರೇ ಫಲಾನುಭವಿಯ ಹೆಸರಿನಲ್ಲಿ ಡೂಪ್ಲಿಕೇಟ್ ಅರ್ಜಿಗಳನ್ನು ಸಲ್ಲಿಸಿ 3 ವರ್ಷಗಳ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಎಫ್ಡಿ ಮುರಿಯಲಾಗಿದೆ ಎಂದು ಪಕ್ಷ ಆರೋಪಿಸಿದೆ. ಈ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥರ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವವರೆಗೂ ಹೋರಾಟ ಮುಂದುವರಿಯಲಾಗುವುದು ಎಂದು ಪಕ್ಷದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ 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 ಭ್ರಷ್ಟರಿಂದ ಬಿಡುಗಡೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪುರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ನಮಸ್ಕಾರ. ಇವತ್ತಿನ ದಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಏನ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ವಿಷಯ ಏನಪ್ಪಾ ಅಂದ್ರ ಅಂತರ್ಜಾತಿ ಮರು ವಿವಾಹ ಅಂತೇಳಿ ಯೋಜನೆ ಇರ್ತದ. ಈ ಯೋಜನೆ ಫಲಾನುಭವಿಗಳಂತ ಅಂತರ್ಜಾತಿ ವಿವಾಹ ಅವರಿಗೆ ಫಲ ತಲುಪದೆ ಇಲ್ಲೇನಾದ್ರು ದಲ್ಲಾಳಿಗಳಿಗೆ ಫಲವನ್ನ ತಲುಪದ. ಏನ್ ಮಾಡಿರ್ತಾರಪ್ಪ ಅಂದ್ರ ಈ ಯೋಜನೆ ಅಡಿಯಲ್ಲಿ ಒಂದು ಜೋಡಿಗೆ ಮರು ವಿವಾಹದಂತ ಜೋಡಿಗೆ ಮತ್ತು ಅಂತರ್ಜಾತಿ ಅಂತ ಜೋಡಿಗೆ 3 ವರ್ಷದವರೆಗೂ ಒಂದು FD ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು 3 ಲಕ್ಷ ರೂಪಾಯಿಯನ್ನ ಅದರಲ್ಲಿ ಠೇವಣಿ ಮಾಡಿರ್ತಾರೆ. ಆದರೆ ಈ ದಲ್ಲಾಳಿಗಳು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿ ಸುಳ್ಳು ದಾಖಲಾತಿನ ಸೃಷ್ಟಿಸಿ ಬ್ಯಾಂಕುಗಳ ಏಜೆಂಟ್ಗಳ ಸಹಾಯದಿಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಹಯೋಗದಿಂದ ಈ FD ಯನ್ನ 3 ವರ್ಷ ಅಲ್ಲ ಕೇವಲ 10 ದಿನದೊಳಗೆ ಮುರ್ಕೊಂಡು ದಲ್ಲಾಳಿಗಳ ಅಕೌಂಟ್ಗಳ ಹಾಕೊಂಡಿರ್ತಾರ. ಈ ಫಲಾನುಭವ ಪಟ್ಟಿಯನ್ನ ಸಮಾಜ ಕಲ್ಯಾಣಕ್ಕೆ ವೆಬ್ಸೈಟ್ ಅಲ್ಲೇ ತಗೊಂಡಿರ್ತೀವಿ ಸರ್. ಈ ತಗೊಂಡಿದಾಗ ಒಬ್ಬೊಬ್ಬ ಫಲಾನುಭವಿ ಕೇವಲ 3 ಲಕ್ಷ ರೂಪಾಯಿ ಅನುಕೂಲ ಮಾಡಿರ್ತದೆ. ಆದ್ರ ಈ ಫಲಾನುಭವಿಗಳ ಪಟ್ಟಿಯಲ್ಲಿ ಡೂಪ್ಲಿಕೇಟ್ ಹೆಸರುಗಳವ. ಒಬ್ಬೊಬ್ಬರ ಹೆಸರಿನಿಂದ 3-4 ಸಾರ್ತಿ ಈ ಫಲಾನುಭವಿ ಯೋಜನೆಯನ್ನ ತಪ್ಪು ದಾಖಲಾತಿ ಸೃಷ್ಟಿ ಮಾಡಿ ಭ್ರಷ್ಟಾಚಾರ ಅಕ್ರಮವಾಗಿ ದುಡ್ಡನ್ನ ಪಡ್ಕೊಂಡಿರ್ತಾರ. ದಲಿತರ ಹಣವನ್ನ ಇಲ್ಲಿವರೆಗೆ ಚಿಂಚೋಳಿ ತಾಲೂಕಿನಲ್ಲಿ 224 ಅರ್ಜಿ ಸ್ಯಾಂಕ್ಷನ್ ಆಗಿರ್ತಾವ. ಒಂದು ಅರ್ಜಿ ಪ್ರಕಾರವಾಗಿ 3 ಲಕ್ಷ ಹಿಡಿದ್ರ 23 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನ ಎಸಗಿರ್ತಾರ. ಕಲಬುರಗಿ ಜಿಲ್ಲಾದ್ಯಂತ ಎಷ್ಟು ಅರ್ಜಿಗಳು ಬಂದು ಅಂತೇಳಿ ಸ್ಟಾಟಿಸ್ಟಿಕ್ ಆಗಲಿ ದಾಖಲೆಗಳನ್ನ ಕೇಳಿದಾಗ ಜಂಟಿ ನಿರ್ದೇಶಕರ ಬಳಿ ದಾಖಲೆ ಇರುವುದಿಲ್ಲ. ಅವರು ದಿಕ್ಕು ತೋರಿಸದೆ ಕಳೆದ 8 ತಿಂಗಳಿನಿಂದ ನಾನು ಈ ಹೋರಾಟಕ್ಕೆ ನಡೆದಿದ್ದೀನಿ. ಮೇಡಮ್ ದಾಖಲೆಗಳು ಕೊಡ್ರಿ, ಯಾವ ಅರ್ಜಿಗೆ ಎಷ್ಟೆಷ್ಟು ಫಲಾನುಭವಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಂತೇಳಿ ದಾಖಲೆ ಕೇಳಿದ್ರ ಮೇಡಮ್ ಅವ್ರ ಹತ್ರ ದಾಖಲೆ ಇರಲ್ಲ. ಅವರು ಅಂಗಲಾಚಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ 1 ಆಫೀಸರ್ ಚಿಂಚೋಳಿ ಅವರಿಗೆ ನೀವು ನಮ್ಗೆ 8 ತಿಂಗಳ ಹಿಡಿದು ಮಾಹಿತಿ ಕೊಡ್ಲತ್ತಿಲ್ಲ, ನಿಮಗೆ KCSR ರೂಲ್ ಪ್ರಕಾರವಾಗಿ ನೋಟಿಸ್ ಜಾರಿಗೆ ಮಾಡ್ತೀನಿ ಅಂತ ನೋಟಿಸ್ ಜಾರಿಗೆ ಮಾಡ್ಯಾರ. ಸೊ ಹಿಂಗಾಗಿ ಜಂಟಿ ನಿರ್ದೇಶಕರ ಬಳಿನೇ ಮಾಹಿತಿ ಇಲ್ಲ ಅಂದಾಗ ಸಾಮಾನ್ಯ ಜನರು ಈ ಮಾಹಿತಿಗೋಸ್ಕರ ಎಲ್ಲಿ ಹೋಗ್ಬೇಕು? ಸೊ ಹಿಂಗಾಗಿ ಇದನ್ನೇ ನಾನು ಖಂಡಿಸಿ ಏನು ಧರಣಿ ಕೂತಿದ್ದೀನಂದ್ರ ಈ ಫಲಾನುಭವಿಗಳ ಅರ್ಜಿಗಳ ಪಟ್ಟಿ ಮತ್ತು ಟ್ರಾನ್ಸಾಕ್ಷನ್ ಹಿಸ್ಟ್ರಿ. ಒಬ್ಬ ಅರ್ಜಿ ಇವತ್ತು ಅರ್ಜಿ ದಾಖಲೆ ಆಗಿರ್ತಂದ್ರ 3 ವರ್ಷದವರೆಗೂ FD ಆಗಿರ್ಬಾರ್ದು. ಆದ್ರೆ ನನ್ನ ಹತ್ರ ಸೂಕ್ತ ದಾಖಲೆಗಳವ. ಇವತ್ತು ಅರ್ಜಿ ಹಾಕಿ 1 ತಿಂಗಳಲ್ಲೇ FD ಮುರ್ದಾರ. ದಲ್ಲಾಳಿಗಳ ಅಕೌಂಟ್ ನಾಗ ಟ್ರಾನ್ಸ್ಫರ್ ಮಾಡ್ಕೊಂಡಾರ.